ನಮಸ್ಕಾರ ಪ್ರಿಯರೇ, ದೈನಂದಿನ ಭಕ್ತಿ ಕಥೆಗಳು ಎಂಬ ಈ ಕಾರ್ಯಕ್ರಮವನ್ನು ಕೇಳಲು ಬಂದಿರುವ ನಿಮ್ಮೆಲ್ಲರಿಗೂ ತುಂಬಾ ವಂದನೆಗಳು. ಪ್ರಿಯರೇ, ನೀವು ಎಂದಾದರೂ ತಪ್ಪು ಮಾಡಿ ಶಿಕ್ಷಿಸಲ್ಪಟ್ಟಿದ್ದೀರಾ? ಆಗ ನಿಮಗೆ ಏನು ಅನ್ನಿಸುತ್ತದೆ? ಕೆಲವೊಮ್ಮೆ ನೀವು ನಿಜವಾಗಲು ಮಾಡಿದ ತಪ್ಪಿಗಾಗಿ ತಪ್ಪೊಪ್ಪಿಕೊಂಡು ಸಾರಿ, ಕ್ಷಮಿಸು ಎನ್ನುತ್ತೀರಿ. ಇಲ್ಲ, ಕೆಲವೊಮ್ಮೆ ಶಿಕ್ಷೆಯನ್ನು ಕೊಟ್ಟ ನಿಮ್ಮ ಶಿಕ್ಷಕರ ಮೇಲೆಯೋ ತಂದೆ ತಾಯಿಗಳ ಮೇಲೆಯೋ ಕೋಪ ಮಾಡಿಕೊಳ್ಳುತ್ತೀರಿ ಅಲ್ಲವೇ? ಕೆಲವೊಮ್ಮೆ ನಾವು ಮಾಡಿದ ತಪ್ಪು ಅಥವಾ ಪಾಪ ಅದರ ಪರಿಣಾಮ ನಮ್ಮ ಮೇಲೆ ಮಾತ್ರ ಆಗುತ್ತದೆ ಎಂದು ನೆನೆಸುತ್ತೇವೆ. ಅನೇಕ ಸಾರಿ ನಾವು ಹೇಳುತ್ತೇವೆ, ಇದು ನನ್ನ ಜೀವಿತ, ನನಗೆ ಇಷ್ಟ ಬರುವ ಹಾಗೆ ನಾನು ನಡೆದುಕೊಳ್ಳುತ್ತೇನೆ ಎಂದು. ಇಟ್ಸ್ ಮೈ ಲೈಫ್ ಎಂದು ನಾವು ಕಿರುಚುತ್ತೇವೆ ಅಲ್ಲವೇ? ಆದರೆ ನಮ್ಮ ಪಾಪದ ಪರಿಣಾಮ ನಮ್ಮ ಸುತ್ತಲೂ ಇರುವ ಎಲ್ಲರಿಗೂ ಹರಡುತ್ತದೆ. ಅದನ್ನು ರಿಪಲ್ ಎಫೆಕ್ಟ್ ಎನ್ನುತ್ತೇವೆ. ಆದಾಮ ಹವ್ವರ ಪಾಪ ದೇವರ ಪರಿಪೂರ್ಣ ಸೃಷ್ಟಿಯ ಮೇಲೆ ಪರಿಣಾಮ ಬೀರಿತು. ಅದು ಅವರ ಕುಟುಂಬದಲ್ಲಿ ಅವರ ಮಕ್ಕಳ ಮೇಲೆಯೂ ಪರಿಣಾಮ ಬೀರಿತು. ಅದು ಹೇಗೆ ಎಂದು ನಾವು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಿದನು. ಆಗ ಆಕೆಯು ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ನಾನು ಕರ್ತನಿಂದ ಒಬ್ಬ ಮನುಷ್ಯನನ್ನು ಪಡೆದಿದ್ದೇನೆ ಅಂದಳು. ತರುವಾಯ ಆಕೆಯು ಅವನ ಸಹೋದರನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಸಂಭವಿಸಿದ್ದೇನೆಂದರೆ, ಕಾಯಿನನು ಹೊಲದ ಫಲವನ್ನು ಕರ್ತನಿಗೆ ಕಾಣಿಕೆಯಾಗಿ ತಂದನು. ಹೇಬೇಲನು ಸಹ ತನ್ನ ಮಂದೆಯಿಂದ ಕೊಬ್ಬಿದ ಚೊಚ್ಚಲಾದವುಗಳನ್ನು ತಂದನು. ಆಗ ಕರ್ತನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಗೌರವಿಸಿದನು, ಆದರೆ ಕಾಯಿನನನ್ನು ಅವನ ಕಾಣಿಕೆಯನ್ನು ಆತನು ಗೌರವಿಸಲಿಲ್ಲ. ಆಗ ಕಾಯಿನನು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಕರ್ತನು ಕಾಯಿನನಿಗೆ, ಯಾಕೆ ಕೋಪಗೊಂಡಿದ್ದಿ? ಯಾಕೆ ನಿನ್ನ ಮುಖವು ಕಳೆಗುಂದಿತು? ನೀನು ಒಳ್ಳೆಯದನ್ನು ಮಾಡಿದರೆ ಅಂಗೀಕರಿಸಲ್ಪಡುವುದಿಲ್ಲವೇ? ನೀನು ಒಳ್ಳೆಯದನ್ನು ಮಾಡದೆ ಹೋದರೆ ಪಾಪವು ಬಾಗಲಲ್ಲಿ ಹೊಂಚಿಕೊಂಡಿರುವುದು, ನಿನ್ನ ಮೇಲೆ ಅದಕ್ಕೆ ಆಶೆ ಇರುವುದು, ನೀನು ಅದನ್ನು ಆಳಬೇಕು ಎಂದು ಹೇಳಿದನು. ಆಗ ಕಾಯಿನನು ತನ್ನ ಸಹೋದರನಾದ ಹೇಬೇಲನ ಸಂಗಡ ಮಾತನಾಡಿದನು. ತರುವಾಯ ಆದದ್ದೇನೆಂದರೆ, ಅವನು ಹೊಲದಲ್ಲಿದ್ದಾಗ ಕಾಯಿನನು ತನ್ನ ಸಹೋದರನಾದ ಹೇಬೇಲನಿಗೆ ವಿರುದ್ಧವಾಗಿ ಎದ್ದು ಅವನನ್ನು ಕೊಂದು ಹಾಕಿದನು. ಆಗ ಕರ್ತನು ಕಾಯಿನನಿಗೆ, ನಿನ್ನ ಸಹೋದರನಾದ ಹೇಬೇಲನು ಎಲ್ಲಿ ಅಂದನು. ಅದಕ್ಕವನು, ನಾನು ಅರಿಯೆನು, ನನ್ನ ಸಹೋದರನನ್ನು ನಾನು ಕಾಯುವವನೋ ಅಂದನು. ಆತನು, ನೀನು ಮಾಡಿದ್ದೇನು? ನಿನ್ನ ಸಹೋದರನ ರಕ್ತದ ಸ್ವರವು ಭೂಲೋಕದಿಂದ ನನ್ನನ್ನು ಕೂಗುತ್ತದೆ. ಆದುದರಿಂದ ಈಗ ನಿನ್ನ ಕೈಯಲ್ಲಿ ನಿನ್ನ ಸಹೋದರನ ರಕ್ತವನ್ನು ಕುಡಿಯುವುದಕ್ಕೆ ನನ್ನ ಬಾಯನ್ನು ತೆರೆದ ಭೂಮಿಯ ದೆಸೆಯಿಂದ ನೀನು ಶಮಿಸಲ್ಪಟ್ಟವನಾದಿ. ನೀನು ಭೂಮಿಯಲ್ಲಿ ವ್ಯವಸಾಯ ಮಾಡುವಾಗ ಇನ್ನು ಮೇಲೆ ಅದು ತನ್ನ ಸಾರವನ್ನು ಕೊಡುವುದಿಲ್ಲ. ನೀನು ಭೂಮಿಯಲ್ಲಿ ಅಲೆದಾಡುವವನಾಗಿಯೂ ತಿರುಗಾಡುವವನಾಗಿಯೂ ಇರುವಿ ಅಂದನು. ಆಗ ಕಾಯಿನನು ಕರ್ತನಿಗೆ, ನನ್ನ ಶಿಕ್ಷೆಯು ಬಹು ತಾಳಲಾರದಷ್ಟು ದೊಡ್ಡದಾಗಿದೆ. ಇಗೋ, ನೀನು ಈ ದಿನ ನನ್ನನ್ನು ಈ ಸ್ಥಳದಿಂದ ಹೊರಡಿಸಿದ್ದಿ. ನಿನ್ನ ಮುಖಕ್ಕೆ ನಾನು ಮರೆಯಾಗಿರಬೇಕು, ಭೂಮಿಯಲ್ಲಿ ಅಲೆಯುವವನು ತಿರುಗಾಡುವವನು ಆಗಿರಬೇಕು. ಇದಲ್ಲದೆ ನನ್ನನ್ನು ಕಂಡವರೆಲ್ಲ ಕೊಲ್ಲುವರು ಅಂದನು. ಆದುದರಿಂದ ಕರ್ತನು ಅವನಿಗೆ, ಕಾಯಿನನನ್ನು ಕೊಲ್ಲುವವನು ಯಾವನೋ ಅವನು 7ರಷ್ಟು ಪ್ರತಿದಂಡನೆ ಹೊಂದುವನು ಎಂದು ಹೇಳಿದನು. ಕಾಯಿನನನ್ನು ಕಂಡವರು ಕೊಲ್ಲದ ಹಾಗೆ ಕರ್ತನು ಅವನ ಮೇಲೆ ಒಂದು ಗುರುತು ಇಟ್ಟನು. ಕಾಯಿನನು ಕರ್ತನ ಸನ್ನಿಧಿಯಿಂದ ಹೊರಟು ಏದೆನಿನ ಪೂರ್ವ ದಿಕ್ಕಿನಲ್ಲಿದ್ದ ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಹೌದು ಪ್ರಿಯರೇ, ಪಾಪದ ಬಗ್ಗೆ ದೇವರ ಮನೋಭಾವ ಎಂದಿಗೂ ಬದಲಾಗುವುದಿಲ್ಲ. ದೇವರು ನೀತಿವಂತನೂ ಪರಿಶುದ್ಧನೂ ಆಗಿದ್ದಾನೆ. ಆದರೆ ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಾಗ ದೇವರು ಕರುಣೆಯನ್ನು ತೋರಿಸುತ್ತಾನೆ.
ಆರಿಸಿ ನಮ್ಮನ್ನು ಕ್ಷಮಿಸುತ್ತಾನೆ. ಆದುದರಿಂದಲೇ ಕೀರ್ತನೆ 86:5 ಹೀಗೆ ಬರೆದಿದೆ, ಕರ್ತನೇ, ನೀನು ಒಳ್ಳೆಯವನೂ ಕ್ಷಮಿಸುವುದಕ್ಕೆ ಸಿದ್ಧನೂ ಆಗಿದ್ದಿ, ನಿನಗೆ ಮೊರೆ ಇಡುವವರೆಲ್ಲರಿಗೆ ಬಹು ಕೃಪೆಯುಳ್ಳವನೂ ಆಗಿದ್ದಿ ಎಂದು. ಆದಾಮ, ಹವ್ವ, ಹೇಬೇಲ ಮತ್ತು ಹಳೇ ಒಡಂಬಡಿಕೆಯಲ್ಲಿ ಪ್ರಾಣಿಗಳನ್ನು ಬಲಿ ಕೊಟ್ಟಾಗ ಅವರು ನಂಬಿದರು. ದೇವರು ಮುಂದೆ ತಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಲು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಬಲಿಯಾಗಿ ಅರ್ಪಿಸುತ್ತಾನೆ ಎಂದು. ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ ನಾವು ಪ್ರಾಣಿಗಳನ್ನು ಬಲಿಯಾಗಿ ಅರ್ಪಿಸಬೇಕಾಗಿಲ್ಲ, ಏಕೆಂದರೆ ನಮ್ಮೆಲ್ಲರ ಪಾಪಗಳಿಗಾಗಿ ದೇವರ ಕುರಿಮರಿಯಾದ ಯೇಸು ತನ್ನನ್ನು ತಾನೇ ಬಲಿಯಾಗಿ ಶಿಲುಬೆಯಲ್ಲಿ ಅರ್ಪಿಸಿದ್ದಾನೆ. ಯೇಸು ನನ್ನ ಪಾಪಕ್ಕಾಗಿ ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ನಾವು ನಂಬಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಂಡಾಗ ಆತನು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ತನ್ನ ಮಗುವನ್ನಾಗಿ ಮಾಡುತ್ತಾನೆ. ಈ ದಿನದ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಪ್ರಿಯರೇ, ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಸಿಕ್ಕಿದೆಯೇ? ಇದರ ಬಗ್ಗೆ ನಿಮಗೆ ಅನೇಕ ಪ್ರಶ್ನೆಗಳು ಬರುತ್ತಿದೆಯೇ? ಹಾಗಾದರೆ ಹಿಂದೆ ನೀವು ನಮಗೆ ಫೋನ್ ಮಾಡಿ ಸಹಾಯ ಮಾಡಲು ನಾವು ಯಾವಾಗಲೂ ಕಾಯುತ್ತಾ ಇರುತ್ತೇವೆ. ಉಚಿತವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡುವಂತಹ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಳ್ಳಲು ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಬಾಯ್.